ಬರೀ ಹಸು ನೋಡ್ರಿ ಸ್ನೇಹಿತರೆ, ಬರೀ ಪ್ಯೂರಿಟಿ ಒಳಗೆ ನೋಡ್ರಿ, ಸ್ಟ್ರಕ್ಚರ್ ನೋಡ್ರಿ ಹೆಂಗೈತೆ. ಅದು ಚೆನ್ನಾಗಿ ಓಡಾಡಬೇಕು ಅಂದರೆ ಮಾತ್ರ ಅದು ಗಟ್ಟಿ ಹಸು ಅಂತ. ನೋಡಿರಿ ಬರೀ ಹಸು ಹೆಂಗೈತಿ, ಅವ್ರನ್ನ ಕಂಟ್ರೋಲ್ ಕೂಡ ಮಾಡೋಕ್ಕಾಗ್ತಿಲ್ಲ ಶಶಿ ಅಣ್ಣರು. ಪ್ರಾಪರ್ HF ಪ್ಯೂರಿಟಿ ನೋಡಿದ್ರಲ್ಲ ನೀವು, HF ಹಸುಗೆ ತಕ್ಕಂಗೆ ಅದನ್ನು ಕಾಳಜಿ ಮಾಡಿ ಅದಕ್ಕೆ ಬುಲೋರ್ ಆ ಕಡೆ. ಹಾಂ ಬೈಕ್ ತೆಗೀರಿ ನಾವು ಸ್ನೇಹಿತರೆ. ನೋಡ್ರಿ ಇವಾಗ ಏನು ನೀವು ಹಸುಗಳನ್ನು ನೋಡಿದ್ರಲ್ಲ ಅಂತ, ಇಲ್ಲೊಂದು ಹಸು ಇನ್ನೊಂದು ಬಂತು. ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹೊಳೆನೂರು ಹೋಬಳಿ. ನಮಸ್ಕಾರ ನೋಡ್ರಿ, ಇವತ್ತು ನಾನು ಎಮ್ಮೆಟ್ಟಿ ಗ್ರಾಮದಲ್ಲಿದ್ದೀನಿ. ಭದ್ರಾವತಿ ತಾಲೂಕು ರೀ? ಹಾಂ, ಭದ್ರಾವತಿ ತಾಲೂಕು ಎಮ್ಮೆಟ್ಟಿ ಗ್ರಾಮ. ಓಕೆ, ಯಾವ ಹೋಬಳಿ ಅಂದ್ರಿ? ಹೊಳೆಹೊನ್ನೂರು ಹೋಬಳಿ. ಓಕೆ, ಭದ್ರಾವತಿ ತಾಲೂಕು. ನೋಡ್ರಿ, ಇಲ್ಲಿ ಹಸು ವ್ಯಾಪಾರಸ್ಥರು ಮನೆಗೆ ಬಂದ ನಾನು ಇವತ್ತಿಲ್ಲಿ. ಇವರು ಹಸು ಕಟ್ಟ್ಯಾರ. ಸೊ ಬರ್ರಿ ಮಾಹಿತಿ ಕೇಳೋಣ. ಆಮೇಲೆ ಸಿಕ್ಕಾಪಟ್ಟೆ ಒಳ್ಳೆ ಪ್ಯೂರ್ HF ಹಸುಗಳನ್ನ ತಂದಾರ. ಚೆನ್ನಾಗದವು, ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಒಳಗದವು. ಎಲ್ಲ ಹಸುಗಳು ಆ್ಯಕ್ಟಿವ್ ಅದಾವು. ಬರ್ರಿ ಶುರು ಮಾಡೋಣ, ಮಾಹಿತಿ ಕೇಳೋಣ. ಓಕೆ ಸ್ನೇಹಿತರೆ, ನೋಡ್ತಿದ್ದೀರಲ್ಲ ಇವಾಗ. ಬರ್ರಿ ಶುರು ಮಾಡೋಣ, ಮಾಹಿತಿ ಕೇಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ಶಶಿ. ಓಕೆ, ನೀವು ಪ್ರಾಪರ್ ಎಮ್ಮೆಟ್ಟಿ ಅವರ? ಸರಿ ರೀ. ನಿಮ್ಮದು ಕಂಪ್ಲೀಟ್ ಕಸುಬು ಹಸು ವ್ಯಾಪಾರನೇ? ಸರಿ ಅಣ್ಣ. ಅಣ್ಣ ಇವಾಗ ಟೋಟಲ್ ನಿಮ್ಮ ಹತ್ರ ಎಷ್ಟಿದೆ ಹಸುಗಳು? 9 ಇದೆ. 9 ಹಸುಗಳಿದೆ. ಓಕೆ ಸರಿ, ಎಲ್ಲ 9 HF ಏನಾ? ಒಳ್ಳೆ HF. ಓಕೆ ಸರಿ ಅಣ್ಣ. ಆಮೇಲೆ ಇದು ನೀವು ಇಟ್ಕೊಂಡಿರುವಂಥ ಹಸು ಅಣ್ಣ, ಇದು ಎಷ್ಟನೇ ಸೂಲು? ಇದು ಫಸ್ಟ್ನೇ ಸೂಲು. 4 ಕಲ್ಲಿದೆ. 4 ಕಲ್ಲು. ಫಸ್ಟ್ನೇ ಸೂಲು, 4 ಕಲ್ಲು. ಆಮೇಲೆ ಗಬ್ಬ ಅಲ್ಲ ಅಣ್ಣ? ಎಲ್ಲ ಗಬ್ಬ ಅಲ್ಲ ಈ ಮಸ್ತ್ ಗಬ್ಬ? ಹಾಂ. ಆಮೇಲೆ ಎಷ್ಟು ಹೇಳ್ತೀರಿ ಹಾಲಿಂದು ಅಪೇಕ್ಷೆ ಇದಕ್ಕೆ? ಇದು ಒಂದು 8 ರಿಂದ 10 ಬರ್ಬೋದು ರೀ. 8 ರಿಂದ 10 ಬರ್ಬೋದು. 8 ರಿಂದ 10 ಬರ್ಬೋದು ಹೊತ್ತಿಗೆ. ಆಮೇಲೆ ಎಷ್ಟು ದಿನ ಆಗುತ್ತೆ ಅಣ್ಣ ಇಳಿಯೋಕ್ಕೆ? ಒಂದು ವಾರ ಹೋಗುತ್ತೆ. ಒಂದು ವಾರ ಹೋಗುತ್ತೆ. ಸರಿ ಅಣ್ಣ. ಇನ್ನೊಂದು ವಾರ ಅಂತ ನೋಡಿ ಸ್ನೇಹಿತರೆ. ಇದು ಚೆನ್ನಾಗೈತಿ ಹಸು. ಅಣ್ಣ ಇದನ್ನು ಒಂದು ಸ್ವಲ್ಪ ಆ ಕಡೆ ಓಡಾಡಿಸ್ರಿ ಸ್ನೇಹಿತರೆ. ಈ ಹಸು ನೋಡ್ರಿ, ನಾನು ಫಸ್ಟ್ ಬಂದ ಕೂಡಲೇ ನೋಡಿದೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರೋವಂಥ ಹಸು ಇತ್ತಿದು. ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಐತಿ ಅಣ್ಣ. ಮುಂದೆ ತೊಗೊಂಡೋಗ್ರಿ, ಈ ಕಡೆ ಓಡಾಡಿಸ್ರಿ ಅಂತ, ರೋಡ್. ಓಕೆ ನೋಡಿ ಸ್ನೇಹಿತರೆ, ಹಸು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತಿ, ಮಸ್ತ್ ಐತಿ ಹಸು. ಒಳ್ಳೆ ಕ್ವಾಲಿಟಿ HF ಹಸುಗಳೇ ಎಲ್ಲ ಇವ್ರ ಕಡೆಗೆ. ಸೊ ನಾನು ಕೂಡ ಅದನ್ನೇ ತಿಳ್ಕೊಂಡು, ಸೊ ಚೆನ್ನಾಗಿರೋ ಕ್ವಾಲಿಟಿ HF ಹಸುಗಳು ಎಲ್ಲಿರುತ್ತೋ ಸೊ ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಇವರು ಒಳ್ಳೆ ಹಸು ವ್ಯಾಪಾರಸ್ಥರು ಆಗಿರೋ ಒಂದು ಉದ್ದೇಶದಿಂದ ಬಂದಿದ್ದೀನಿ ಸ್ನೇಹಿತರೆ. ಎಮ್ಮೆಟ್ಟಿ ಗ್ರಾಮದಲ್ಲಿ, ಭದ್ರಾವತಿ ತಾಲೂಕು, ಹೊಳೆಹೊನ್ನೂರು ಹೋಬಳಿ. ಓಕೆ ನೋಡಿರಿ ಹೆಂಗೈತೆ ಹಸು. ಅಣ್ಣ ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಾ? ಇದಕ್ಕೆ 1.5 ಹೇಳ್ತೀನಿ ರೀ. 1.5? ಬರೀ ಹಸು ನೋಡಿರಿ ಸ್ನೇಹಿತರೆ, ಬರೀ ಪ್ಯೂರಿಟಿ ಒಳಗೆ ನೋಡಿರಿ, ಸ್ಟ್ರಕ್ಚರ್ ನೋಡಿರಿ ಹೆಂಗೈತೆ. ಓಕೆ 1.5. ಆಮೇಲೆ ಅಣ್ಣ ಲಾಸ್ಟ್ ಎಕ್ದಮ್ ಫೈನಲ್ ಎಲ್ಲಿಗೆ ಬಂದರೆ ಕೊಡೋದು ಇದು? 85 ಮೇಲೆ ಬಂದರೆ ಕೊಡೋದು. 85 ಮೇಲೆ ಬಂದರೆ ಕೊಡೋದಾ? ಓಕೆ ನೋಡಿರಿ ಸ್ನೇಹಿತರೆ. ಸರಿ ಅಣ್ಣ. ಅಣ್ಣ ಇನ್ನೊಂದು 2ನೇ ಹಸು ತೋರಿಸ್ರಿ. ಆಯ್ತು, ಇದು ಕಟ್ತೀನಿ. ಹಾಂ ನೋಡಿ, ಅಲ್ಲೇ ರೋಡಿಗೆ ಹಿಡ್ಕೊಂಬ್ರ. ಇಲ್ಲಿ ಎಲ್ಲರೂ ಚಕ್ಕ ಓಡಾಡ್ತಾವೆ. ಕ್ವಾಲಿಟಿ ಹಸು ಇದು. ರೋಡಿಗೆ ಹಿಡ್ಕೊಂಬಿಡೋಣ? ಎಷ್ಟು ಹೇಳಿ? ಏನು ರೋಡಿಗೆ ಹಿಡ್ಕೊಂಬಿಡಲ್ಲ? ಅಲ್ಲಿ ರೋಡಿಗೆ ಹಾಂ ನಡೀತಾನೆ, ಏನು ತೊಂದರೆ ಇಲ್ಲ. ಇಲ್ಲಿ ಅಲ್ಲಿ ರೋಡಲ್ಲಿ ಇಲ್ಲಿ ಚಪ್ಪಡಿ ಆಗುತ್ತೆ. ಸರಿ ಮಾಡೋಣ ಅಲ್ಲೇ. ರೋಡಿಗೆ ಹೋಗೋಣ. ನೋಡ್ರಿ ಹಸು ಇನ್ನೊಂದು ಬಂತು ಸ್ನೇಹಿತರೆ. ಈ ಹಸು ನೋಡ್ರಿ, ನಾನು ಫಸ್ಟಿಗೆ ನೋಡಿದಾಗ ಸೈಜ್ ಒಳಗೆ ಭಾಳ ದಪ್ಪ ಇದೆ, ಭಾರ ಇದೆ ಅಂದ್ಕೊಂಡಿದ್ದೆ. ಬಟ್ ಹಸು ಗಟ್ಟಿ ಐತಿ. ನೀವು ಹಸು ವಾಕ್ ಮಾಡ್ತಿರೋವಂಥದ್ದು ನೋಡ್ಬೋದು, ಎಷ್ಟು ಅದು ವೇಟಿಗೆ ತಕ್ಕಂಗೆ ಎಷ್ಟು ಆ್ಯಕ್ಟಿವ್ ಆಗಿ ಹೊರಟೈತಿ, ಎಷ್ಟು ಆ್ಯಕ್ಟಿವ್ ಆಗಿ ವಾಕ್ ಮಾಡ್ತೈತಿ ಅಂತ. ಒಂದು ವೇಳೆ ಹಸು ಒಂದು ಸ್ವಲ್ಪ ದಪ್ಪ ಇದ್ರೂ ಸ್ನೇಹಿತರೆ, ಅದು ಚೆನ್ನಾಗಿ ಓಡಾಡಬೇಕು ಅಂದರೆ ಮಾತ್ರ ಅದು ಗಟ್ಟಿ ಹಸು ಅಂತ. ನೋಡಿರಿ ಬರೀ ಹಸು ಹೆಂಗೈತಿ, ಅವ್ರನ್ನ ಕಂಟ್ರೋಲ್ ಕೂಡ ಮಾಡೋಕ್ಕಾಗ್ತಿಲ್ಲ ಶಶಿ ಅಣ್ಣಾರು. ಅಷ್ಟು ದಪ್ಪ ಇದ್ರು, ಎಷ್ಟು ಗಟ್ಟಿ ಹಸು ಐತಿ, ಆ್ಯಕ್ಟಿವ್ ಐತಿ. ಸಿಕ್ಕಾಪಟ್ಟೆ ಒಳ್ಳೆ ಮಸ್ತ್ ಹಸುಗಳಂತ ತಂದಾರೆ. ಅಣ್ಣ ಇದು ಎಷ್ಟನೇ ಸೂಲು ಇವಾಗ? ಇದು 2ನೇದು ರೀ. 2ನೇದ್ದಾ? ಹಾಂ 2ನೇ ಸೂಲು ಅಂತ ನೋಡಿ ಸ್ನೇಹಿತರೆ, 2ನೇ ಸೂಲು. ಆಮೇಲೆ ಇದು ಇಳಿಯೋಕ್ಕೆ ಎಷ್ಟು ಟೈಮ್ ಆಗತ್ತೆ ರೀ ಇನ್ನು?
ಇದು ಒಂದು 15 ಸಾವಿರ ಬೇಕು ರೀ. 15 ದಿವಸನಾ? ಆಮೇಲೆ ಹಲ್ಲು ಅಲ್ಲಿ 6 ಅಲ್ಲ ರೀ. 6 ಹಲ್ಲು. 6 ಹಲ್ಲು ಅಂತ ನೋಡಿರಿ ಸ್ನೇಹಿತರೆ. ಓಕೆ 6 ಹಲ್ಲು. ಆಮೇಲೆ ಹಾಲಿಂದು ಎಷ್ಟು ಹೇಳ್ತೀರಿ ಅಪೇಕ್ಷೆ? ಇದೊಂದು 10 ಬರ್ಬೋದು ರೀ. ಇದು ಹೊತ್ತಿಗೆ ಒನ್ ಟೈಮಿಗೆ. ಓಕೆ ಸ್ನೇಹಿತರೆ, ಹೊತ್ತಿಗೆ 10 ಅಂತ ನೋಡಿರಿ. ಕೆಚ್ಚಲು ಕ್ವಾಲಿಟಿ ನೋಡಿರಿ ಸ್ನೇಹಿತರೆ, ಇದ್ರದ್ದು ಅಡರ್ ಕ್ವಾಲಿಟಿ ಮಸ್ತ್ ಐತಿ ನೋಡಿರಿ. ಇದು ಯಾವ ಕಾಲು ಕೂಡ ಬೆಂಡಿಲ್ಲ ದನದ್ದು. ವೇಟ್ ಇದ್ರೂ ಚೆನ್ನಾಗಿ ಓಡಾಡ್ತೈತಿ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಐತಿ ದನ, ಗಟ್ಟಿ ಐತಿ. ಓಕೆ ಸರಿ ಅಣ್ಣ. ಆಮೇಲೆ ಇದಕ್ಕೆ ಪ್ರೈಸ್ ಏನು ಹೇಳ್ತೀರಿ? ಇದಕ್ಕೆ 95 ಹೇಳೀನಿ ರೀ. 95. ಓಕೆ, ಹಿಂಗೆ ಸ್ವಲ್ಪ ಅಡ್ಡ ಮಾಡಿರಿ ಅಣ್ಣ. ಅಡ್ಡ 95,000 ಅಲ್ಲ? ಹಾಂ ಓಕೆ 95,000. ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಿ ಅಣ್ಣ ಇದು ಕೊಡೋದು? ಲಾಸ್ಟು ಫೈನಲ್ ರೇಟಾ? ಹಾಂ, ಒಂದು 80. ಎಷ್ಟು? 80,000. 80,000 ಆದರೆ ಕೊಡ್ತಾರಂತ ನೋಡಿರಿ ಸ್ನೇಹಿತರೆ, ಫೈನಲ್. ಓಕೆ ಸರಿ ಅಣ್ಣ. ಆಮೇಲೆ ಇದು ಎಷ್ಟನೇ ಸೂಲ್ ಅಂದ್ರಿ? ಇದು ಎರಡನೇದಲ್ಲ? ಓಕೆ, ಹಲ್ಲು ಎಷ್ಟು ಅಂದ್ರಿ ಅಣ್ಣ ಅದಕ್ಕೆ? ಇದು 6 ಅಲ್ಲ ರೀ. 6 ಹಲ್ಲು. ಓಕೆ ನೋಡಿ, 6 ಹಲ್ಲು ಸ್ನೇಹಿತರೆ. ಹಸು ಸಿಕ್ಕಾಪಟ್ಟೆ ಚೆನ್ನಾಗೈತಿ. ಓಕೆ ಸರಿ ಅಣ್ಣ, ಇನ್ನೊಂದು ಹಸು ತೊಗೊಂಬರ್ರಿ ಸ್ನೇಹಿತರೆ. ನನಗೆ ಹೆವಿ ಹಸು ಬೇಕು, ನನಗೆ ಚೆನ್ನಾಗಿರೋದು ಹಾಲು ಕೊಡೋದು, ಒಳ್ಳೆ ಆ್ಯಕ್ಟಿವ್ ಆಗಿರೋ ಹಸು ಬೇಕು, ಜಾಸ್ತಿ ಹಾಲು ಕೊಡೋದು ಬೇಕು ಅಂತಂದರೆ ನಾನು ಚೆನ್ನಾಗಿ ಅದ್ರ ತಕ್ಕಂಗೆ HF ಹಸು ಹೆಂಗೆ ನಾನು ಅದನ್ನು ಸಾಕ್ತೀನಿ, ಅದ್ರ ತಕ್ಕಂಗೆ ಅದನ್ನು ಕಾಳಜಿ ಮಾಡ್ತೀನಿ ಅನ್ನೋರು ಸ್ನೇಹಿತರೆ ಈ ಥರ ಒಂದು ಹಸುನ ತಗೋಬೋದು ನೋಡಿರಿ. ಆಮೇಲೆ ಇನ್ನೊಂದು ಹಸು ಬಂತು ನೋಡಿರಿ ಸ್ನೇಹಿತರೆ, 3ನೇದ್ದು. ಓಕೆ ಬರ್ರಿ. ಶಶಿಯಣ್ಣ, ಇದು ಹಲ್ಲು ಇದು ಕಡೆಯಲ್ಲಿ ಮಾಡಿದ್ದೀರಿ? ಕಡೆಯಲ್ಲ ಆಗೈತೆ ಅಂತ ನೋಡಿರಿ ಸ್ನೇಹಿತರೆ. ಓಕೆ, ಸ್ವಲ್ಪ ಕ್ರಾಸ್ ಮಾಡ್ರಿ ಅಣ್ಣ ಇದನ್ನು, ಅಡ್ಡ ಈ ಕಡೆಗೆ. ಕಡೆಯಲ್ಲಾಗಿದೆ ಅಂತ ಸ್ನೇಹಿತರೆ ನೋಡಿರಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗೈತೆ ಹಸು. ಎಲ್ಲ ಹಸುಗಳು ಕೂಡ ಸ್ನೇಹಿತರೆ ಸಿಕ್ಕಾಪಟ್ಟೆ ಚೆನ್ನಾಗದು, ಎಲ್ಲ ಆ್ಯಕ್ಟಿವ್ ಅದು. ಆಮೇಲೆ ಶಶಿಯಣ್ಣ, ಇವಾಗ ನೀವು ತಂದಿರೋವಂಥ ಹಸುಗಳು ಇವಾಗ ನಾನು ನೋಡಿದ ಪ್ರಕಾರ ಪ್ರತಿಯೊಂದು ಕೂಡ ಆ್ಯಕ್ಟಿವ್ ಅದು. ಆಮೇಲೆ ಚೆನ್ನಾಗಿ ಓಡಾಡಿ ಗಟ್ಟಿ ಇರೋದನ್ನ. ಎಲ್ಲ ಗಟ್ಟಿದನೇ ಇದಾವೆ, ಯಾವುದೇ ಸಮಸ್ಯೆ ಇಲ್ದಂಗೆ, ಆರೋಗ್ಯ ಸಮಸ್ಯೆ ಇಲ್ದಂಗೆ ಎಕ್ದಮ್ ಗಟ್ಟಿ ಇದಾವೆ. ಆಮೇಲೆ ಇವೆಲ್ಲ ಇವಾಗ ಹೊಲ ತೋಟದಲ್ಲಿ ಮೇದಿರೋದನ್ನ ರೀ. ಇದು ಹೊರಗಡೆ ಮೇದಿರೋದು. ಇವಾಗ ಯಾರಾದರೂ ಸ್ವಲ್ಪ ಓಡಾಡಿಸಿ ಮೇಯಿಸ್ಬೇಕು ತೋಟದಲ್ಲಿ ಅಲ್ಲಿ ಸ್ವಲ್ಪ ಅಂತಂದ್ರೆ ಇದನ್ನ ತಗೋಬೋದು. ಯಾವುದೇ ಓಕೆ, ಯಾವುದೇ ಯೋಚನೆ ಮಾಡಿಲ್ದಂಗೆ ತೊಗೊಂಡು ನೋಡಿರಿ ಸ್ನೇಹಿತರೆ. ಆಮೇಲೆ ನೋಡಿರಿ ಇದ್ರದ್ದು ಸ್ಟ್ರಕ್ಚರ್ ನೋಡಿರಿ, ಪ್ಯೂರಿಟಿ ನೋಡಿರಿ, HF ಪ್ರಾಪರ್ HF ಪ್ಯೂರಿಟಿ ನೋಡಿದ್ರಲ್ಲ ನೀವು, ಎಕ್ದಮ್ ಚೆನ್ನಾಗೈತೆ ನೋಡಿರಿ, ಸಿಕ್ಕಾಪಟ್ಟೆ ಪ್ಯೂರ್ HF ಐತಿ. ಆಮೇಲೆ ಇದಕ್ಕೆ ಹಲ್ಲು ಎಷ್ಟು ಅಂದರೆ? ಇದು ಕಡೆಯಲ್ಲ ಕಡೆ ಹಲ್ಲಲ್ಲ. ಆಮೇಲೆ ಸೂಲು ಇದು 3ನೇ ಸೂಲು ರೀ. ಆಮೇಲೆ ಹಾಲು ಮಾಡ್ತದೆ. ಹಾಲು ಒಂದು 10-12 ಬರ್ಬೋದು. ಒಂದು 10-12 ಹೊತ್ತಿಗೆ. ಓಕೆ, ಒಂದು 10-12 ಸ್ನೇಹಿತರೆ ಹೊತ್ತಿಗೆ ನೋಡಿರಿ. ಎಷ್ಟು ಟೈಮ್ ಆಯ್ತು ಇಳಿಯೋಕ್ಕಿದು? ಇದು ಒಂದು ವಾರ. ಎಷ್ಟು? ಒಂದು ವಾರ. ಒಂದು ವಾರ ಎಲ್ಲ 10 ದಿವಸ ಅಷ್ಟೇ. ಒಂದು ವಾರ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತೆ ಹಸು. ಆಮೇಲೆ ಇದಕ್ಕೆ ವ್ಯಾಪಾರ ಅಣ್ಣ? ಇದಕ್ಕೆ 120 ರೀ. 120. ಓಕೆ, 120 ಅಂತ ನೋಡಿ ಸ್ನೇಹಿತರೆ, 1,20,000. ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದಣ್ಣ? ಫೈನಲ್ 90,000 ಆದ್ರೆ ಕೊಡ್ತೀವಿ. 90,000 ಆದರೆ ಕೊಡೋದು. ಓಕೆ ಸರಿ ಅಣ್ಣ. ನೆಕ್ಸ್ಟ್ ಹಸು ಒಂದು ತೊಗೊಂಬರ್ರಿ. ಹಸು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಐತಿ. ಇದನ್ನು ಚೆನ್ನಾಗಿ ಅದನ್ನು ಸಾಕಿದ್ರೆ, ಆ HF ಹಸುಗೆ ತಕ್ಕಂಗೆ ಅದನ್ನು ಕಾಳಜಿ ಮಾಡಿ ಅದಕ್ಕೆ ಆ ಥರ ಜೋಪಾನವಾಗಿ ಸಾಕಿದ್ರೆ ಸ್ನೇಹಿತರೆ ಒಳ್ಳೆ ಹಾಲು ಕೊಡುತ್ತೆ ಸ್ನೇಹಿತರೆ ಹಸುಗಳು. ಆಮೇಲೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರೋವಂಥ ಹಸುಗಳು ಇವ್ರು ತಂದಿರೋದು. ಓಕೆ, ಇನ್ನೊಂದು ಬಂತು ನೋಡಿರಿ ಸ್ನೇಹಿತರೆ, 4ನೇ ಹಸು. ಓಕೆ ಶಶಿಯಣ್ಣ, ಇದು ಹಲ್ಲು? ಇದು ಕಡೆಯಲ್ಲ ರೀ. ಕಡೆ ಹಲ್ಲ? ಓಕೆ, ಕಡೆ ಹಲ್ಲು ಅಂತ ನೋಡಿ ಸ್ನೇಹಿತರೆ, ಕಡೆ ಹಲ್ಲು. ಆಮೇಲೆ ಎಷ್ಟನೇ ಸುಲಣ್ಣ? ಇದು ಹಾಕ್ತಾರೆ 3ನೇದು. ಇವಾಗ ಹಾಕಿದ್ರೆ 3. ಓಕೆ. ಆಮೇಲೆ ಹಾಲು ಇದು ರೈತರ ಮನೆದ್ರಿ. ಇದು 10 ಲೀಟ್ರ್ ಹೇಳ್ಯಾರ ರೀ. 10 ಲೀಟ್ರು ಒಂದು ಹೊತ್ತಿಗೆ 10 ಲೀಟ್ರ್ ಕೊಡುತ್ತೆ ಅಂತ ಹೇಳ್ಯಾರ ನೋಡಿ ಸ್ನೇಹಿತರೆ. ಹೊತ್ತಿಗೆ 10 ಲೀಟ್ರ್ ಅಂತ. ಆಮೇಲೆ ಎಷ್ಟು ದಿನ ಆಗುತ್ತಣ್ಣ ಇಳಿಯೋಕ್ಕೆ? ಇನ್ನೊಂದು 20 ದಿವಸ ಬೇಕು ರೀ. ಇದು 20 ದಿವಸ? 20 ದಿವಸ ಬೇಕು. ಓಕೆ, 20 ದಿವಸ ಅಂತ ನೋಡಿ ಸ್ನೇಹಿತರೆ. ಓಕೆ, 20 ದಿನ ಬೇಕಂತೆ. ಬರ್ರಿ ಅಣ್ಣ.
ಗಿಡ ಬರೀ ಬುಲೋರ ಆ ಕಡೆ ಹೋಗುತ್ತೆ. ಹಾಂ ಹಾಂ ಅಣ್ಣ ಬೈಕ್ ತೆಗೀರಿ ನಾವು ಒಂಚೂರು. ಅಣ್ಣ ಆಮೇಲೆ ಇದಕ್ಕೆ ವ್ಯಾಪಾರ ಇದಕ್ಕೆ 85 ರೀ. 85. ಹಾಂ 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 85,000. ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಣ್ಣ ಕೊಡೋದು? ಒಂದು 70 ಮೇಲ್ಗಡೆ ಬಂದು ಕೊಡ್ತೀವಿ. ಎಷ್ಟು? 70. 70 ಮೇಲೆ. ಓಕೆ ನೋಡಿ ಸ್ನೇಹಿತರೆ, ಇದು ಕೂಡ ಪ್ಯೂರಿಟಿ ನೋಡ್ರಿ HF ಇಂದ. ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇದಾವೆ ಹಸುಗಳು ನೋಡ್ರಿ, ಮಸ್ತ್ ಇದಾವೆ, ಒಳ್ಳೆ ಪ್ಯೂರ್ HF. ಓಕೆ ಸರಿ. ಎಲ್ಲ ದನ ಎಕ್ದಮ್ ಪ್ರತಿಯೊಂದು ಆ್ಯಕ್ಟಿವ್ ಇರೋವೇ ತಂದಿರಿ ಶಶಿ ಅಣ್ಣ. ಹಾಂ ಎಲ್ಲ ಇವಾಗ ತೋಟದಾಗೆಲ್ಲ ಬಿಟ್ಟು ಸ್ವಲ್ಪ ಮೇಯ್ದು ಓಡಾಡ್ಬಿಟ್ಟು ಮೇಲಿ ಅನ್ನೋ ಒಂದು ಉದ್ದೇಶದಿಂದ ತಗೊಳ್ಳೋರಿಗೆ ಎಲ್ಲ ಹಸುಗಳು ಸೆಟ್ ಆಗುತ್ತಲ್ಲ? ಹಾಂ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಸರಿ ಅಣ್ಣ. ಓಕೆ ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ಏನು ನೀವು ಹಸುಗಳನ್ನು ನೋಡಿದ್ರಲ್ಲ 4. ಸೊ ಇದೇ ಹಸು ದನದ ದೊಡ್ಡಿ ಒಳಗೆ ಕಟ್ಟ್ಯಾರಿಲ್ಲ. ಎಲ್ಲ ದನಗಳು ನೋಡ್ರಿ, ಎಲ್ಲ ಮೇವೆಲ್ಲ ತಿಂತಾ ಇದ್ದವು, ಮೆಲುಕು ಹಾಕ್ತಿದ್ದವು ಸ್ನೇಹಿತರೆ. ಯಾವುದೇ ಸಮಸ್ಯೆ ಇಲ್ದಂಗೆ ದನಗಳು. ಎಷ್ಟೋ ದನಗಳು ಸ್ನೇಹಿತರೆ ಮೇವು ತಿಂತಿರಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಮೇವು ತಿಂತಾವು, ಮೆಲುಕು ಹಾಕ್ತಾವೆ ಸ್ನೇಹಿತರೆ. ನಾವೇನು ಕೊಡಂಗಿಲ್ಲ, ಅಕ್ಕೋಗಿಲ್ಲ ಸುಮ್ಮನೆ ಅಲ್ಲಿ ಹೋಗೋದು. ಸಿಕ್ಕಾಪಟ್ಟೆ ಓಕೆ. ಎಲ್ಲ ದನಗಳು ಇಲ್ಲೇ ಅಣ್ಣ ಕಟ್ಟೋದು? ಇಲ್ಲೇ ಕಟ್ಟೋದು. ಓಕೆ ಅಣ್ಣ, ಇನ್ನು ಮಿಕ್ಕಿದ್ದು ಇನ್ನೂ ಎಷ್ಟಿದಾವ್ರಿ? ಇನ್ನೂ 5 ಇದಾವ್ರಿ. ಇನ್ನೂ 5 ದನ ಇದಾವಲ್ಲ, ಸೊ ಅದನ್ನ ಎಲ್ಲಿ ಕಟ್ಟಿರಿ? ಅದು ಅಲ್ಲಿದೆ. ಅದು ಇನ್ನೊಂದು ದಡ್ಡಿ ಐತಾ ಇದೇ ಥರನೇ? ಸರಿ ಅಣ್ಣ, ಓಕೆ ಸರಿ. ಓಕೆ ಸ್ನೇಹಿತರೆ ನೋಡ್ರಿ, ಇನ್ನೂ ಏನು 5 ಹಸು ಇದಾವೆ ಅಂದ್ರಲ್ಲ ಶಶಿ ಅಣ್ಣರು. ಸೊ ಆ ಜಾಗಕ್ಕೆ ಬಂದೇವೆ ನಾವು. ಒಂದೊಂದೇ ಹಸುನ ತರ್ತಿದ್ದಾರೆ ಹೊರಗಡೆ. ಸೊ ಇವರು ಕೂಡ ಪ್ರದೀಪ್ ಅಣ್ಣ ಅಂತ, ಇವರು ಕೂಡ ವ್ಯಾಪಾರಸ್ಥರು, ಹಸು ವ್ಯಾಪಾರಸ್ಥರು. ಸೊ ಅಣ್ಣ, ನೀವು ಎಲ್ಲ ಹೆಂಗೆ ಒಟ್ಟಿಗೆ ವ್ಯಾಪಾರ ಮಾಡೋದಾ ಏನು? ಹಾಂ, ಒಟ್ಟಿಗೆ ವ್ಯಾಪಾರ ಮಾಡೋದು. ಒಟ್ಟಿಗೆ ವ್ಯಾಪಾರ ಮಾಡೋದು. ಓಕೆ ಸರಿ ಅಣ್ಣ. ಟೋಟಲ್ 9 ಹಸುಗಳಲ್ಲ? 9 ಹಸು. ಓಕೆ. ಒಂದು 3 ಹಸು ಮಾರಿದ್ದೀರಿ. ಎಷ್ಟು? 3 ಕೊಟ್ರಾ? ಯಾವಾಗ ತಂದಿದ್ರಿ? ನಿನ್ನೆ ತಂದಿದ್ರಿ. ನೆನ್ನೆ ತಂದಿದ್ರಿ. ಆಲ್ರೆಡಿ ಇವತ್ತು ಬೆಳಿಗ್ಗೆ 3 ಕೊಟ್ಟಿದ್ದೀರಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇನ್ಮೇಲೆ ಸ್ವಲ್ಪ ಮೈಕ್ನ ಲೂಸ್ ಕನೆಕ್ಷನ್ ಇಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗಿತ್ತು ವಾಯ್ಸ್ನಲ್ಲಿ. ಅದನ್ನ ಆದಷ್ಟು ಸರಿ ಮಾಡಿದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ತೊದ್ಲು ಇದೆ, ದಯವಿಟ್ಟು ಸಹಕರಿಸಬೇಕು ಸ್ನೇಹಿತರೆ. ಈಗ ಅಲ್ಲೇ ಕಟ್ಟ ಇದ್ರಿ ಇದೊಂದು ಸೂಪರ್ ನೋಡ್ರಿ. ಟೋಟಲ್ ಅಲ್ಲಿ 4 ನೋಡಿದ್ರಿ, ಇಲ್ಲಿ 5 ಹಸುಗಳನ್ನ ನೋಡ್ತೀರ. 1 2 3 4 5 ಎಲ್ಲವೂ ಕೂಡ ಒಳ್ಳೆ ಹೆವಿ ಚೆನ್ನಾಗಿರೋಂಥ ತೂಕದ ಮಸ್ತ್ ಅದ ಅಣ್ಣ. ಈ ಕಡೆ ತೊಗೊಂಬರ್ರಿ ಹಸುನ. ಯಾವ್ದು? ಈ ಕಡೆ ಹೌದಾ? ಕಿಸಣ ಇಲ್ಲ ಆಮೇಲೆ ಅಣ್ಣ ನಿಮ್ಮ ಯಾಕೆ ಹೊರಗಿದ್ದು ಪ್ರದೀಪನಲ್ಲ ಇವರು ಪ್ರದೀಪನ ಎಲ್ಲ ಒಟ್ಟಿಗೆ. ಆಮೇಲೆ ಅಣ್ಣ ಇದು ಮೊದಲನೇ ಹಸು, ಇದು 2ನೇ ಕರು. ಓಕೆ, 2ನೇ ಕರು ರೂಪ ಹೆಂಗೆ ನಿಲ್ಸಿದ್ದೀರ? ಎರಡನೇ ಕರು. ಏನೇ ಅಲ್ಲಿ ಅಲ್ಲ ಆರಲ್ಲ ಒಮ್ಮೆ ಹಾಲಿಂದ ಏನು ಹಾಲು ಅಣ್ಣ ಒಂದು 10 12 12 ನೋಡಿ 12. ಆಮೇಲೆ ಎಷ್ಟು ಟೈಮ್ ಹೋಗ್ರಿ ಯಾಕೆ? ಇನ್ನೊಂದು 10 12 ದಿವಸ ಬೇಕು. ಇನ್ನೊಂದು 10 12 ದಿವಸ. ಹೌದು, 12 ದಿವಸ. ಮುಂದೆ ತೊಗೊಂಡು ಹೋಗೋಣ ಸ್ವಲ್ಪ ನೋಡ್ರಿ. ಡೇಟ್ ಬರ್ರಿ ತೊಗೊಂಬ. ಸಿಕ್ಕಾಪಟ್ಟೆ ಒಳ್ಳೆ ಹಸುಗಳು ಸ್ನೇಹಿತರೆ. ನಾನು ಕೂಡ ಟೈಮ್ ತಗೊಂಡು ಇದನ್ನು ನೀಟಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬರ್ರಿ ಅಣ್ಣ, ಬರ್ರಿ ಬಾ. ಹಸು ಅಣ್ಣ, ಇದು ವ್ಯಾಪಾರ ಏನು ಹೇಳ್ತೀರಿ? ಇದು 1.30 ಹೇಳ್ತೀನಿ ರೀ. 1.30. ಹ್ಞೂ ರೀ.
ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಹಾಲಿಂದ ಎಷ್ಟು ಅಂದರೆ ಹೊತ್ತಿಗೆ? ಹಾಲು 10-12 ಬರುತ್ತೆ. 10-12 ಆರಾಮ್ಸೆ. ಓಕೆ, ಫೈನಲ್ ಎಲ್ಲಿಗೆ ಬಂದರೆ ಕೊಡೋದ್ರಿ ಇದನ್ನು ಲಾಸ್ಟ್? ಗಿರಾಕಿ ಬಂದ್ರೆ ನಾವು ನೋಡಿ ಹೆಚ್ಚು ಕಮ್ಮಿ ಕೊಡ್ತೀವಿ. ಗಿರಾಕಿ ಬಂದರೆ ನೋಡಿ ಹೆಚ್ಚು ಕಡಿಮೆ ಮಾತಾಡಿ ಕೊಡ್ತೀರಿ. ಓಕೆ ಸರಿ ಅಣ್ಣ. ಆಮೇಲೆ ಇನ್ನೊಂದಣ್ಣ, ತೋರ್ಸೋಣ ಇನ್ನೊಂದು ಹಾಂ ನೋಡಿ 6ನೇದ್ದು. ಓಕೆ, ಟೋಟಲ್ 6ನೇ ಹಸು. ಅಲ್ಲಿ 5 ಪ್ಯೂರ್ ಎತ್ತಾಪ್ರಿ ಇದು. ಇಲ್ಲೊಂದು ಎಚ್ ಎಫ್ ಅಲ್ರಿ? ಹ್ಞೂ ರೀ ಎಚ್ಚಪ್. ಹಿಂಗೆ ಅಡ್ಡ ಮಾಡ್ರಿ ಅಣ್ಣ ಅದನ್ನು. ಹಾಂ ಸರ್, ನೋಡಿರಿ ಸ್ವಲ್ಪ ಹೊಚ್ಚಸ್ತೀಗ ನೋಡಿರಿ ಇದ್ರದ್ದು ಹೆಂಗೆ ಪೋಸ್ಟರ್ ನೋಡ್ರಿ ಹೆಂಗೆ ಐತಿ. ಪ್ಯೂರ್ ಎಚ್ ಎಫ್. ನಿಮ್ಗೆ ಪ್ಯೂರಿಟಿ ಒಳಗೂ ಗೊತ್ತಾಕಸಿ ಸಿಕ್ಕಾಪಟ್ಟೆ ಪ್ಯೂರ್ ಎಚ್ ಎಫ್ ಐತಿ. ಆಮೇಲೆ ಆ್ಯಕ್ಟಿವ್ ಐತೆ ದನ ಭಾಳ. ಇದನ್ನು ಪ್ರತಿಯೊಂದು ದನಾನು ಇವ್ರ ಕಡೆ ಇರುವಂತೂ ಆ್ಯಕ್ಟಿವ್ ಅದಾವೆ. ನಾನು ನೋಡ್ದಂಗೆ ಯಾವುದೇ ದುಪ್ರ ಮಾತೇ ಇಲ್ಲ. ಕಂಪ್ಲೀಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಪ್ರತಿಯೊಂದು ಕೂಡ. ಆಮೇಲೆ ಅಣ್ಣ ಇದು ಎಷ್ಟನೇ ಸೂಲು? ಇದು 2ನೇ ಸೋಲ್ಟೆ. 2ನೇ ಸೂಲು. ಆಮೇಲೆ ಹಲ್ಲು 6 ಆರಲ್ಲಿ ಐತಿ. ಓಕೆ, 6 ಅಂತ. ಅಲ್ಲಿ ಏನೇನ್ತೀರಿ ಹಾಲಿನ ಆ್ಯಪು? ಹಾಲು ಒಂದು 12-13 ಬಂತು. ಸರಿ ಅಣ್ಣ, ಬರ್ರಿ ತೊಗೊಂಬಸ್. ಇದು ಸಿಕ್ಕಾಪಟ್ಟೆ ಕ್ಯೂರ್ ಐತೆ ನೋಡಿರಿ. ಆಸೆ ಜಾತಿ ಐತ್ರಿ ಫುಲ್. ಹೌದು, ಪ್ಯೂರ್ ಎಚ್ ಎಫ್ ಐತಲ್ರಿ? ಪ್ಯೂರ್ ಎಚ್ ಎಫ್ ಜಾತಿ ಒಳಗೆ ಸಿಕ್ಕಾಪಟ್ಟೆ ಪ್ಯೂರಿಟಿ. ಸರಿ ಅಣ್ಣ, ಇದಕ್ಕೆ ವ್ಯಾಪಾರ 140 ಇರ್ತೈತೆ. 140 ಫೈನಲ್ ಬಿ? ನಿಮ್ಮ ಪಕ್ಕ 130 ಬಂದ್ರೆ ಕೊಡ್ತೈತೆ. ಆತ ಈಗ ಕೂಡ ಒಂದು 12 ಅಂತೂ ಬರೋದ್ರೆ. ನೋಡ್ರಿ ಬರ್ತೀಯ 12 ಕಳಿಸಂಬಿಡ. ಮತ್ತು ನೋಡ್ರಿ ಸ್ನೇಹಿತರೆ, ಒಂದೊಂದು ಹಸು ಇದು ಅಲ್ಲ 2 ಐತಿ. 2 ಅಲ್ರಿ? ಐತ್ರಿ ನೋಡ್ರಿ, 2 ಹಿಂಗಿದೆ. ಸೊ ಕೆಲವೊಬ್ಬ ಯೋಚನೆ ಮಾಡಿಸಿರ್ತೀರಿ ನನಗೆ ಸಿಕ್ಕಾಪಟ್ಟೆ ಅವು ಕಡಿಮೆ ವಯಸ್ಸಿನ ಹಸು ಬೇಕು, ಪಡ್ಡೆ 2 2 ಪಡ್ಡೆ. ಹಾಂ, ಮೊದಲನೇ ಸುಲ್ರ? ಹ್ಞೂ ರೀ, ಮೊದಲನೇ ತುಳು. ಮೊದಲಿಗೆ ತೆತ್ಲು ಸುಲ್ ಬೇಕು, ಪಡ್ಡೆ ಬೇಕು ಅಂತ SMS ಎಲ್ಲ 2 ಎಲ್ಲ ನೋಡ್ರಿ. ಅಲ್ಲಿ ಮಟ್ಟ ಚೆನ್ನಾಗೈತೆ ನೋಡ್ರಿ, ಒಳ್ಳೆ ಮಸ್ತ್ ಐತೆ. ಆಮೇಲೆ ಇವಾಗ ಅಣ್ಣ ಇದು ಎಷ್ಟು ದಿನ ಆಗತ್ತೆ ರೀ ಇಳಿಯಕ್ಕೆ? ಅಣ್ಣ ಇದು ಇಳಿಯಕ್ಕೆ ಒಂದು 10 ದಿವಸ ಬೇಕು. ಇನ್ನೊಂದು 10 ದಿವಸ. 10 ದಿನ ಅಂತ ನೋಡಿ ಸ್ನೇಹಿತ. ತೊಗೊಂಬರ್ರಿ ಅಣ್ಣ ಮುಂದೆ, ಸ್ವಲ್ಪ ಮುಂದೆ ತೊಗೊಂಬರ್ರಿ. ಟರ್ ನೋಡ್ರಿ ಸ್ನೇಹಿತರೆ, ಪ್ರಿಪೇರ್ ಹೆಚ್ಚು ನೋಡ್ರಿ, ತೊಡೆ ನೋಡ್ರಿ. ಇನ್ನೂ ತೊಡೆ ಮಾಡೋದಲ್ಲ ಚೆನ್ನಾಗಿ. ಹಾಂ, ಇನ್ನೂ ತೊಡೆ ಮಾಡುತ್ತೆ. ಓಕೆ ನೋಡ್ರಿ, ಅಲ್ಲಿ ಇದ್ರ ತೊಡೆ ಫ್ರೆಂಡ್ ಅಲ್ಲರ್ ಕ್ವಾಲಿಟಿನ ಬೇಕು. ಅದರ ಕ್ವಾಲಿಟಿ. ಆಮೇಲೆ ಹಾಲು ಎಷ್ಟು ಕೊಡ್ಬೋದು ಅಣ್ಣ? ಹಾಲು ಒಂದು 8 ಲೀಟ್ರ್ ಬರುತ್ತೆ ರೀ. ಒಂದು 8 ಬರುತ್ತೆ ಅಲ್ಲ ಫಸ್ಟ್ನೇ ಸೂರಿಗೆ? ಓಕೆ ಸರಿ ಅಣ್ಣ. ಆಮೇಲೆ ಇದಕ್ಕೆ ಏನು ಹೇಳ್ತೀರಿ ವ್ಯಾಪಾರ? ಇದಕ್ಕೆ 85 ಹೇಳ್ತೀವಿ. 85 ಲಾಸ್ಟ್ ಅಣ್ಣ? 80 ಬಂದರೆ ಕೊಡ್ತೀವಿ. ಎಷ್ಟು? 80 ಬಂದರೆ 80 ಎಡಬಲ್ಲ ಬಂದರೆ ಕೊಡ್ತೀರಾ? ಓಕೆ ಸರಿ. ಓಕೆ ಸರಿ ಅಣ್ಣ, ತೊಗೊಂಬರ್ರಿ ಅಣ್ಣ ಇನ್ನೊಂದು. ಇನ್ನು ಎಷ್ಟಿದಾವಣ್ಣ ಟೋಟಲ್? ಇನ್ನೂ 2 ಇದಾವಣ್ಣ. ಇನ್ನೂ 2 ಇದಾವಲ್ಲ? ಸರಿ. ನೋಡಿ ಸ್ನೇಹಿತರೆ, ಈಗ ಸೂಪರ್ ಹೊಟ್ಟೆ ಮಸ್ತ್ ಐತೆ ನೋಡ್ರಿ. 2 ಹಲ್ಲು ಪಡ್ಡೆ ಫಸ್ಟ್ ಸೂಟ್. ಏನು ಹಳೆಯ ಮಾವರಣ್ಣ ಫ್ರೆಂಡ್? ಇಲ್ಲ, ಅಣ್ಣ ತಮ್ಮ. ಅಣ್ಣ ತಮ್ಮ? ಹ್ಞೂ ರೀ. ಇದು 2 ಐತೆ ರೀ. ಹಾಂ, 2 ಹಲ್ಲು ಐತ್ರಿ ನೋಡ್ರಿ. ಹೆಂಗೈತೆ ಹಂಗೆ ಹಸು? ಹಿಂಗೆ ನುಗ್ತೈತೆ, ಆ್ಯಕ್ಟಿವ್ ಐತಿ. ಕ್ವಾಲಿಟಿ ಹಸನ್ ರೀ ಒಟ್ಟು. ಇದೇನು ಸ್ವಲ್ಪ ಜರ್ಸಿ ಮಿಕ್ಸ್ ಐತ್ರ? ಹಾಂ, ರೆಡ್ ಆ್ಯಂಡ್ ಜರ್ಸಿ ರೀ. ಹಾಂ ರೀ. ಏನಂದ್ರೆ ರೆಡ್ ಆ್ಯಂಡ್ ಜರ್ಸಿ. ಹಾಂ, ಅಂದ್ರೆ ಸ್ವಲ್ಪ HF ಜರ್ಸಿ. ಜರ್ಸಿ HF ಮಿಕ್ಸ್ ಇದೆ. ಹಾಂ ಹೋಗ್ತೀರಿ ನೋಡ್ರಿ ಸ್ನೇಹಿತರೆ, ಚೆನ್ನಾಗೈತೆ. ಇದು ಗಟ್ಟಿ ಐತೆ ನೋಡ್ರಿ ಸ್ನೇಹಿತರೆ. ನನಗೆ ಆರಾಮಾಗಿ ತೋಟದಾಗ ಬಿಟ್ಕೊಳ್ಳೋಕೆ ಮೇಯಕ್ಕೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಚೆನ್ನಾಗೈತಿ ಹಸು, ಒಳ್ಳೆ ಸ್ಟ್ರಾಂಗ್ ಐತಿ. ಕಾಲು ನೋಡ್ರಿ, ಕಾಲು ಸಿಕ್ಕಾಪತ್ತೆ ದಪ್ಪ ಇದೆ, ಸಿಕ್ಕಾಪತ್ತೆ ಸ್ಟ್ರಾಂಗ್ ಇದೆ ನೋಡ್ರಿ ಕಾಲು. ದಪ್ಪ ಕಾಲು ಸ್ಟ್ರಾಂಗ್ ಎಂತ ಐತಲ್ರಿ? ದಪ್ಪಿ ಹಾಕು ಸ್ಟ್ರಾಂಗ್ ಕಾಲು
ಅಣ್ಣ ಇದು ಎಷ್ಟಲ್ಲಿದು? ಇದು ಎರಡಲ್ಲಿ ಐತೆ. ಇದು ಎರಡಲ್ಲೇನಾ? ಓಕೆ, ಎರಡಲ್ಲ ಮೊದಲು ಸ್ನೇಹಿತರೆ. ಆಮೇಲೆ ಸೂಲು ಸೂಲು ಎರಡನೇ ಸೂಲು. ಎರಡನೇ ಸೂಲು, ಎರಡಲ್ಲೂ ಎರಡನೇ ಸೂಲು ಅಂತ ಸ್ನೇಹಿತರೆ ಆಯ್ತು. ಸಿಕ್ಕಾಪಟ್ಟೆ ಮಸ್ತ್ ಐತೆ ಹಸು. ಆಮೇಲೆ ಕೆಚ್ಚಲುದು ಕ್ವಾಲಿಟಿ ನೋಡ್ರಿ, ಅಡ್ಡರ್ ಕ್ವಾಲಿಟಿ ಹೆಂಗೈತಿ, ಅದರ್ ಕ್ವಾಲಿಟಿ ಭಾರಿ ಸಿಕ್ಕಾಪಟ್ಟೆ ಮಸ್ತ್ ಐತಿ ಅಪ್ಪು. ಸ್ಪೆಷಲಿ ಅದರ್ ಕ್ವಾಲಿಟಿನೂ ಮಸ್ತ್ ಐತೆ. ಅದರ್ ಕ್ವಾಲಿಟಿ ಕೆಚ್ಚಲು ಒಳ್ಳೆ ಕೆಚ್ಚಲು, ತೊಡೆನೂ ನೋಡ್ರಿ ಇಲ್ಲ ಎಲ್ಲ ಚಲೋ ಐತೆ, ತೊಟ್ಟು ತೊಡೆ ಎಲ್ಲ. ಒಟ್ಟು ತೊಡೆ ಎಲ್ಲ ಮಸ್ತ್ ಐತಿ. ಆಮೇಲೆ ಇಲ್ಲ ಚೆನ್ನಾಗುತ್ತಲ್ರಿ ತೊಡೆ? ಮುಂದೆ ಚೆನ್ನಾಗುತ್ತೆ. ಓಕೆ, ಇನ್ನೊಂದು 3-4 ದಿವಸ ಬೇಕು. 3-4 ದಿನ. ಓಕೆ ರೀ. ಎಷ್ಟು ಟೈಮ್ ಆಗೋದ್ರಿ ಇಳಿಯೋಕಿದು? ಒಂದು 3-4-5 ದಿವಸ ಇಳಿತೀನಿ. 5 ದಿವಸ. ಓಕೆ, ಏನು ಹೇಳ್ತೀರಿ ವ್ಯಾಪಾರ ಇದಕ್ಕೆ? ಇದಕ್ಕೆ 85 ಹೇಳ್ತೀನಿ ರೀ. 85 ಹೇಳ್ತೀರಿ? ಓಕೆ, ಫೈನಲ್ ಎಷ್ಟಕ್ಕೆ ಬಂದರೆ ಕೊಡೋದ್ರಿ ಇದು? ಒಂದು 75ಗೆ ಬಂದರೆ ಕೊಡ್ತೀವಿ. 75ಗೆ ಬಂದರೆ ಕೊಡ್ತೀರಿ. ಓಕೆ ಸರಿ ಅಣ್ಣ. ಆಮೇಲೆ ಇನ್ನೊಂದು ಹಸು ರೀ? ಇನ್ನಿದೆ. ಓಕೆ, ಇದು ಲಾಸ್ಟ್ ರೀ, ಫೈನಲ್? ಲಾಸ್ಟ್ ಫೈನಲ್. ಇದು ಏನು ಬ್ರೀಡ್ ಒಳಗೆ ಹಾಲ್ ಬ್ಲ್ಯಾಕ್ ಐತ್ರಿ? ಕ್ರಾಸ್ ರೀ, ಎಚ್ ಎಫ್ ಅಲ್ಲ, ಇಟ್ಲ ಜರ್ಸಿನೂ ಅಲ್ಲ. ಹಾಂ ರೀ, ಕ್ರಾಸ್ ರೀ, ಎಚ್ ಎಫ್ ಕ್ರಾಸ್. ಸ್ವಲ್ಪ ಹಾಲ್ ಬ್ಲ್ಯಾಕ್ ಟ್ರಾಸ್. ಹ್ಞೂ ರೀ. ಸಾಫ್ಟ್ ನೋಟಿಸ್ ಇರುತ್ತೆ. ಹಾಂ ಸರಿ. ಇದು ಕೂಡ ಒಳ್ಳೆ ಸ್ಟ್ರಾಂಗ್ ಐತೆ ಹಸು, ನೀಟ್ ಐತೆ, ಎಕ್ದಮ್ ಐತೆ. ಯಾವುದೇ ರೀತಿ ಇದು ಸಮಸ್ಯೆ ಇಲ್ಲ. ನೀವು ಬೋನ್ಸು ಅದರದ್ದು ಮೇಲ್ಗಡೆ ಬೆನ್ನಗಿನ್ನು ಬೋನ್ಸು ಪ್ರತಿಯೊಂದು ನೋಡ್ಬೋದು. ಅದು ನಿಂತಿರುವಂಥ ಪೋಸ್ಟರ್ ಕೂಡ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಿರ್ಬೋದು. ಆಮೇಲೆ ಇವಾಗ ನಡೆಸ್ತೀನಲ್ಲ, ಇನ್ನೂ ಹಲ್ಲಚ್ಚಿಲ್ಲ ರೀ. ಇನ್ನೂ ಹಲ್ಲಚ್ಚಿಲ್ಲ? ಹಲ್ಲಚ್ಚಿಲ್ಲ. ಸ್ಟ್ರಾಂಗ್ ಐತೆ, ಸಿಕ್ಕಾಪಟ್ಟೆ ಗಟ್ಟಿ ಐತೆ ಹಸು. ಇದು ಒಳ್ಳೆ ಎಲ್ಲ ನೀಟ್ ಐತಿ. ಕಾಲು ಗೀಲ್ ನೋಡ್ರಿ, ಎಲ್ಲ ಯಾವ ಬೆಂಡಿಲ್ಲ, ಗಟ್ಟಿ ಅದಾವೆ ಕಾಲೆಲ್ಲ ಸ್ಟ್ರೈಟ್, ಹಾಗೆ ಹೆಂಗೆ ನಿಂತದ ಹಂಗೆ ನಿಂತದೆ. ಒಳ್ಳೆ ನೋಡ್ರಿ ಕತ್ತೆಲ್ಲ ಹೆಂಗೈತಿ ಹಸುದ. ಸ್ನೇಹಿತರೆ, ಈ ಥರ ಹಸು ಇದ್ದರೆ ಏನು ಬೆನಿಫಿಟ್ ಅಂತಂದರೆ, ನಿಮಗೆ ನೀವು ತೊಗೊಂಡು ಹೋದ್ಮೇಲೆ ಆ ಹಸುಗಳು ಏನಿರುತ್ತೆ ಅದ್ರ ತಕ್ಕಂಗೆ ಯಾವುದೇ ಒಂದು ಅದಕ್ಕೆ ತೊಂದರೆ ಆಗ್ದಂಗೆ ಅದಕ್ಕೆ ಹೆಂಗೆ ಕಾಳಜಿ ಮಾಡಬೇಕು ಆ ಥರ ನೀವು ನೀಟಾಗಿ ಅದನ್ನು ಕಾಳಜಿ ಮಾಡಿಕೊಂಡು ಅವು ಕಡೆ ಗಮನ ಕೊಟ್ಕೊಂಡು ಹೋದರೆ, ನಾನು ಚೆನ್ನಾಗಿರೋ ಹಸು ಬೇಕು, ನನಗೆ ಆರೋಗ್ಯವಾಗಿರಬೇಕು, ನನಗೆ ತುಂಬ ದಿನದವರೆಗೂ ನಾನು ಫಾರ್ಮಲ್ಲಿ ಇರಬೇಕು ಅಂತ ಏನೋ ಬಯಸ್ತಿರಲ್ಲ, ಈ ಥರ ಹಸುಗಳು ಸ್ನೇಹಿತರೆ ಸಿಕ್ಕಾಪಟ್ಟೆ ನಿಮಗೆ ಯೂಸ್ ಆಗುತ್ತೆ. ನೋಡಿರಿ ಹಸು ಸಿಕ್ಕಾಪಟ್ಟೆ ಮಸ್ತ್ ಐತೆ ಇದು ಕೂಡ. ಬರ್ರಿ ಅಣ್ಣ. ಅಣ್ಣ ಇದು ಹಲ್ಲು ಹಚ್ಚಿಲ್ಲ ರೀ, ಇನ್ನೂ ಹಲ್ಲು ಹಚ್ಚಿಲ್ಲ? ಇಲ್ಲ. ಓಕೆ, ಇವಾಗ ಸೂಲು ಫಸ್ಟ್ ಅಲ್ಲ? ಸೂಲ್ ರೀ. ಓಕೆ, ಫಸ್ಟ್ ಸೂಲು ಇರಲಿಲ್ಲ, ಇಲ್ಲ ಅಲ್ಲೇ ಇದ್ದೆ ಅಲ್ಲ. ಫಸ್ಟ್ ಸೂಲು ಅಂತ ನೋಡಿ ಸ್ನೇಹಿತರೆ, ಫಸ್ಟ್ ಸೂಲು. ಆಮೇಲೆ ಇಳಿಯೋಕೆ ಎಷ್ಟು ಟೈಮ್ ಹೋಗೋಣ? ಇನ್ನು ಒಂದು 15 ದಿವಸ ಬೇಕು ರೀ. 15 ದಿವಸ ಬೇಕು. ಓಕೆ, 15 ದಿವಸ ಬೇಕಂತ ನೋಡಿ. ಆಮೇಲೆ ಹಾಲಿಂದು ಏನು ಹೇಳ್ತೀರಿ ಅಪೇಕ್ಷೆ? ಹಾಲು ಒಂದು 7 ಲೀಟ್ರ್ ಬರುತ್ತೆ ರೀ. ಹಾಲು ಒಂದು 7 ಲೀಟ್ರ್? 6-7 ಲೀಟ್ರ್ ಬರುತ್ತೆ. 6-7 ಲೀಟ್ರು. ಓಕೆ, ನೋಡಿ ಸ್ಮೋಕ್ರೆ, ಕೆಚ್ಚಲಿ ಕ್ವಾಲಿಟಿ ನೋಡ್ರಿ, 6-7 ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಯ್ತು. ಆಮೇಲೆ ಅಣ್ಣ ಇದಕ್ಕೆ ವ್ಯಾಪಾರ 78 ಹೇಳ್ತೀನಿ. 78 ಫೈನಲ್ಲು? ಏನು ರೀ ಫೈನಲ್ಲು? ಫೈನಲ್ ಒಂದು 65 ಬಂದರೆ ಕೊಡ್ತೀವಿ. 65 ಬಂದರೆ ಕೊಡ್ತೀರಿ? ಓಕೆ, ಫೈನಲ್ 65 ನೋಡಿ ಸ್ನೇಹಿತರೆ. ಚೆನ್ನಾಗೈತೆ ನೋಡಿ ಸ್ನೇಹಿತರೆ ಹಸು. ಇದು ಕೂಡ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಆಮೇಲೆ ಇನ್ನೂ ಯಾವ ಥರದ ಹಸುಗಳನ್ನ ತರ್ತೀರಿ ಅಣ್ಣ ನೀವು? ಎಚ್ ಎಫ್ ಜರ್ಸಿ ಎಲ್ಲ ತರ್ತೀವಿ. ಓಕೆ ಸರಿ ಅಣ್ಣ. ಅಣ್ಣ ಇವಾಗ ಏನು ನೀವು ಹಸುಗಳು ತೋರಿಸಿದ್ರಲ್ಲ ಇಷ್ಟು, ಅಲ್ಲಿ ಒಂದು 4, ಇವು ಒಂದು 5, ಟೋಟಲ್ 9 ಹಸುಗಳನ್ನ ತೋರಿಸಿದ್ರಿ. ಹ್ಞೂ ರೀ. ಸೊ ಈ HF ಹಸುಗಳು ನನಗೆ ಬೇಕು ಅಂತ ಅನ್ನೋರು ಸೊ ಯಾವ ದಿನ ಬಂದರೆ ಒಳ್ಳೇದಣ್ಣ? ಹಾಗೆ ಇರಲಿ ಅಣ್ಣ, ಹಾಗೆ ಇವು ಸೋಮವಾರ ಬಂದರೆ ಸಿಗುತ್ತಾನ. ಆ ಥರ ಹಿಂಗೆ ಸೋಮವಾರ ಬಂದರೆ ಸಿಗುತ್ತೆ. ಸೋಮವಾರ ಬಂದರೆ? ಹಾಂ. ಜರ್ಸಿ ಬೇಕಂದ್ರೆ ಶುಕ್ರವಾರ ಬಂದರೆ ಸಿಗುತ್ತಾವ್ರಿ. ಓಕೆ, ಜರ್ಸಿ ಬೇಕಂದ್ರೆ ಶುಕ್ರವಾರ ಬರಬೇಕು, HF ಬೇಕಂದ್ರೆ ಸೋಮವಾರ ಸರ್. ಸೋಮವಾರ ಚಲೋ ಹಾಕ್ಲು ಬರ್ತಾವ. ಸೋಮವಾರ ರೀ. ಓಕೆ ಅಣ್ಣ, ಇದು ಊರು ಎಮ್ಮೆ-ಎಟ್ಟಿ ಗ್ರಾಮ, ತಾಲೂಕು ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹೊಳೆಹೊನ್ನೂರು ಹೋಬಳಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಎಮ್ಮೆ-ಎಟ್ಟಿ ಗ್ರಾಮ. ನೋಡಿ ಸ್ನೇಹಿತರೆ, ಇದು ಇವತ್ತು ನಾನು ಕೂಡ ಎಮ್ಮೆ-ಎಟ್ಟಿ ಗ್ರಾಮಕ್ಕೆ ಬರಬೇಕು ಅಂತ ಸಿಕ್ಕಾಪಟ್ಟೆ ದಿನದಿಂದ ಯೋಚನೆ ಮಾಡ್ತಿದ್ದೆ. ನಾನು ಬಂದಿರಲಿಲ್ಲ, ಯಾಕಂದರೆ ನಾನು ಇಷ್ಟು ಮಾರ್ಕೆಟ್ಗಳನ್ನು ಓಡಾಡೀನಿ, ಎಲ್ಲ ಮಾಡೀನಿ. ಎಮ್ಮೆ-ಎಟ್ಟಿಯವರು ನನಗೆ ಸಿಕ್ಕಾಪಟ್ಟೆ ಜನ ನನಗೆ ಭೇಟಿಯಾಗಿದ್ದಾರೆ. ಈ ಆಕಳ ವ್ಯಾಪಾರದಲ್ಲಾಗಿರ್ಬೋದು, ಎತ್ತಿನ ವ್ಯಾಪಾರದಲ್ಲಾಗಿರ್ಬೋದು, ಆಮೇಲೆ ಈ ಏನು ಎತ್ತು ಆಕಳು, ಆಮೇಲೆ ಬೇರೆ ಬೇರೆ ರೀತಿಯಾದಂಥ ಆಕಳು ಎಮ್ಮೆಗಳು ಒಟ್ಟು ಎಮ್ಮೆ ತಿನ್ನಿರಿ ಹಾಕಂತೀನಿ. ಸೊ ನಾನು ಏನು ಕರೆಯೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಎಮ್ಮೆ-ಎಟ್ಟಿ ಗ್ರಾಮ ದನ ಖರೀದಿ ಮಾಡೋರ ಸ್ವರ್ಗ ಅಂತ ಹೇಳ್ತೀನಿ. ಏಕೆಂದರೆ ಇಲ್ಲಿ ಅಣ್ಣ ಎಲ್ಲ ಕಡೆನೂ ದನ ವ್ಯಾಪಾರ ಇಲ್ಲ. ಹ್ಞೂ ರೀ, ಎಲ್ಲ ಕಡೆಯಿಂದ. ಆಮೇಲೆ ಹೊರಗಡೆಯಿಂದ ತರಲ್ಲ, ಇಲ್ಲೇ ಲೋಕಲ್. ಅಣ್ಣ ನೋಡ್ರಿ ಅಣ್ಣ, ನಿಮ್ಮದು ಫೋನ್ ನಂಬರು?
97 97 41 41 48 48 13 13 03 03 ಪೆಣ್ಣು. ನಿಮ್ಮ ಹೆಸರಣ್ಣ? ಪ್ರದೀಪ್. ಪ್ರದೀಪ್ ಅಣ್ಣಾರು. ಓಕೆ ಸರಿ ರೀ. ಶಶಿಧರ್ ನೋಡ್ಕೊಂಡು ಹ್ಞೂ ರೀ. ಮತ್ತೆ ಶಶಿ ಅಣ್ಣ ಏನು ಸಮಾಚಾರ? 95 ಹೇಳ್ರಿ ನಿಮ್ಮ ನಂಬರ್ ಹೇಳ್ರಿ. 95 91 91 39 39 23 45 08. ಓಕೆ ಶಶಿ ಅಣ್ಣಾರು ನಂಬರ್ ನೋಡ್ರಿ ಸ್ನೇಹಿತರೆ. ಇದನ್ನು ಇದು ಎರಡು ನಮ್ಮ ಕೂಡ ಡಿಸ್ಪ್ಲೇ ಮಾಡ್ತೀನಿ ಇಬ್ಬರದು ನಂಬರ್ನ, ಶಶಿ ಅಣ್ಣಾರ್ದು ಮತ್ತು ಪ್ರದೀಪ್ ಅಣ್ಣಾರ್ದು. ಹೇಳ್ರಿ ಪ್ರದೀಪ್ ಹೇಳಿ ಏನು ಹೇಳ್ತಿದ್ರಿ ಏನ್ರಿ? ಅದೇ ಇಬ್ಲರು ಪಾರ್ಟ್ನರ್ನಲ್ಲೇ ಮಾಡ್ತಿರೋದು 2 ವರ್ಷ ಆತ ಮಾಡಕೈತಿ. ಇಬ್ಬರು ಸೇರಿ ಒಟ್ಟಿಗೆ ಅಂದ್ರೆ ನಾವು ರೈತರ ಮನೆಯೊಳಗೆ ದನ ತರೋದು ಹೊರಗಡೆ ಹೋಗಿ ತರಲ್ಲ. ಹ್ಞೂ ರೀ. ರೈತರ ಮನೆಯಲ್ಲೇ ದನ ತರೋದು, ಹೊರಗಡೆ ಒಟ್ಟಲ್ಲೇ ತರಲ್ಲ. ಹ್ಞೂ ರೀ. ಓಕೆ ಸರಿ ಅಣ್ಣ. ಎಲ್ಲ ದನಗಳು ಚೆನ್ನಾಗಿದಾವೆ ರೀ ಅಣ್ಣ. ಆಮೇಲೆ ರೇಟಿಂದ ಏನು ಹೇಳಿದ್ರಲ್ಲ ನೀವು, ರೇಟ್ ಇವಾಗ ಯಾಕಂದರೆ ರೈಟ್ 50ರಿಂದ 1 ಲಕ್ಷ ಮುಟ ಸಿಗ್ತಾವೆ. ಹ್ಞೂ ರೀ. ಅಲ್ರಿ ಇವಾಗ ಸುಮಾರು ಜನ, ಯಾಕಂದರೆ ಅಣ್ಣ ನಾನು ಕೂಡ ಇವಾಗ ಏನು ವೀಕ್ಷಕರು ಇರ್ತಾರಲ್ಲ ನೋಡ್ತಾರೆ, ಅವರು ಒಂದು ಕೆಲವೊಂದು ಡೌಟ್ಸ್ ಕೂಡ ಕ್ಲಿಯರ್ ಮಾಡಬೇಕಾಗ್ತದೆ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ. ಸೊ ಅದ್ರ ಪ್ರಕಾರ ಇವಾಗ ಭಾಳ ಜನ ಏನು ಮಾಡ್ತಾರೆ, ಇವಾಗ ಇಲ್ಲ ವಿಡಿಯೋದಾಗ ಒಂದು ರೇಟ್ ಹೇಳಿರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವು ಅವ್ರಿಗೆ ಏನು ಹೇಳ್ಬೇಕಂತಂದ್ರೆ, ಅಂದರೆ ಇವಾಗ ಹೇಳಿರೋ ರೇಟೇ ಫೈನಲ್ ಇರ್ತದೆ ಅಣ್ಣ. ಬಂದು ಹೆಚ್ಚು ಕೊಡ್ತೀವಿ, ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಮಾಡೋದು. ಹಾಂ. ಸೊ ಹೇಳಿರೋ ರೇಟೇ ಸ್ನೇಹಿತರೆ ಅವ್ರು ಏನು ಹೇಳ್ತಿದ್ದಾರೆ ಅದೇ ರೇಟು ಅಂತಂದಲ್ಲ, ಒಂದು ಡಿಫ್ರೆನ್ಸ್ ಆಗುತ್ತೆ, ಒಂದು ವ್ಯತ್ಯಾಸ ಆಗುತ್ತೆ. ಬಂದುಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಮಾತಾಡ್ಬೇಕು. ಹೆಚ್ಚು ಕಮ್ಮಿ ಕೊಡ್ತೀವಿ. ಸರಿ ಅಣ್ಣ. ಓಕೆ ಸ್ನೇಹಿತರೆ, ಸೊ ಮುಗ್ಸೋಣ ನಮ್ಮ ವಿಡಿಯೋನ. ಸೊ ನಾನು ಕೂಡ MITಗೆ ಬಂದಿದ್ದೆ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವರು ಪ್ರದೀಪ್ ಅಣ್ಣಾರು ಆಮೇಲೆ ಶಶಿ ಅಣ್ಣವರು ಒಳ್ಳೆ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ರು. ನೋಡಿದ್ರಲ್ಲ ಹಸುಗಳನ್ನು. ಸೊ ಸ್ನೇಹಿತರೆ ಸ್ವಲ್ಪ ಲೆಂದಿಯಾಗಿ ಇರುತ್ತೆ ವಿಡಿಯೋಸು, ಯಾಕಂದರೆ ನಾನು ಪ್ರತಿಯೊಂದು ಹಸು ನೀಟಾಗಿ ಕಾಲಿಂದ ಹಿಡಿದು ಕೆಸಲಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ನೀಟಾಗಿ ತೋರಿಸಿ ಮಾಹಿತಿ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ನಿಂದು ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಹಕ್ಕುಗಳು ಇಲ್ಲಿ ಸಿಗ್ತಾ ಇದ್ದಾವೆ, ಸೊ ಯಾವ ಕ್ವಾಲಿಟಿ ಹಸು ಇದ್ದಾವೆ ಅಂತ. ಓಕೆ ಸ್ನೇಹಿತರೆ, ಮುಗಿಸೋಣ ನಮ್ಮ ವೀಡಿಯೋನ. ಮತ್ತೆ ನೆಕ್ಸ್ಟ್ ಸಿಗೋಣ ಮತ್ತೆ MITಗೆ ಬಂದಾಗ ಆದಷ್ಟು ಬೇಗ.